ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಉತ್ತರ ಕರ್ನಾಟಕದ ಸ್ಪೆಷಲ್ ತಾಳಿಪಟ್ಟನ್ನ ಯಾವ ರೀತಿ ಮಾಡೋದು ತರಕಾರಿ ಹಾಕೊಂಡಂತ ತೋರಿಸ್ಕೊಡಕತ್ತೀನಿ ನೋಡ್ರಿ. ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತು ನೋಡಿ ನಾವು ಸ್ಟಾರ್ಟ್ ಮಾಡೋಣಂತ. ಸೊ ಮೊದಲೇದಾಗಿ ನಾನು ಇಲ್ಲಿ ಒಂದು ಅಗಲನ ಪರಾತಿಗೆ ನಾನು ಒಂದು 2 ಕಪ್ನಷ್ಟು ನಾನು ಜೋಳದ ಹಿಟ್ಟನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. ಸೊ ಈ ಜೋಳದ ಹಿಟ್ಟು ಹಾಕ್ಕೊಂಡು ಆದಮೇಲೆ ನಾನು 1 ಕಪ್ನಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊಳಕತ್ತೀನಿ. ಹಂಗೆ ಒಂದು ಸಣ್ಣ ಅರ್ಧ ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ಹಂಗೆ ಒಂದು 4 ಚಮಚದಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ಸೊ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬಿರುಸಾಗಿ ಬರುತ್ತೆ ನೋಡ್ರಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಅಷ್ಟು ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ತುರಿದಿರೋಂಥ ಕ್ಯಾರೆಟನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. ಗಜ್ಜರಿನ 1 ಕಪ್ನಷ್ಟು, ಹಂಗೆ 1 ಕಪ್ನಷ್ಟು ಉಳ್ಳಾಗಡ್ಡಿ, 1 ಕಪ್ನಷ್ಟು ನಾನು ಉಳ್ಳಾಗಡ್ಡಿ ತಪ್ಪಲನ ಹಾಕ್ಕೊಳಕತ್ತೀನಿ. ಹಂಗೆ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕ್ಕೋಬೇಕಾಗತ್ತೆ. 1 ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಳತ್ತೀನಿ. ಹಸಿ ಖಾರದ ಹಿಂಡಿ ನಾನು ಒಂದು 4 ಚಮಚದಷ್ಟು ಖಾರನ ಹಾಕ್ಕೊಳತ್ತೀನಿ ನೋಡ್ರಿ. ಸೊ ಇದು ಹಸಿ ಖಾರದ ಹಿಂಡಿ ಅಂತಂದ್ರೆ ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಅದಕ್ಕೆ ಉಪ್ಪು, ಖಾರ, ಉಪ್ಪು ಮತ್ತು ಬೆಳ್ಳುಳ್ಳಿ, ಜೀರಿಗೆ ಹಾಕ್ಕೊಂಡೇನು ನಾವು ಮಾಡ್ಕೋತಿರೋ. ಸೊ ಅದು ಹಸಿ ಖಾರದ ಹಿಂಡಿ ಹಾಕ್ಕೊಳಕತ್ತೀನಿ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ ಮತ್ತು 1 ಚಮಚದಷ್ಟು ಗರಂ ಮಸಾಲೆನ ಹಾಕ್ಕೊಳಕತ್ತೀನಿ. ಸೊ ಗರಂ ಮಸಾಲೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಬರುತ್ತೆ, ರುಚಿ ಜಾಸ್ತಿ ಅನಿಸುತ್ತೆ ನೋಡಿರಿ. ಇದನ್ನಷ್ಟು ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಈ ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ ನೋಡಿರಿ. ನೀರು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಈ ಚಪಾತಿ ಹಿಟ್ಟು ಹೆಂಗೆ ನಾದ್ಕೋತೀರಿ ನೋಡಿರಿ, ಆ ರೀತಿ ನೀವು ಈ ಹಿಟ್ಟನ್ನು ಚಂದಾಗ ಮಿಜ್ಜಿಕೊಂಡು ನೀವು ನಾದ್ಕೊಳ್ಬೇಕಾಗತ್ತೆ ನೋಡಿರಿ. ಸ್ವಲ್ಪ ಚೆನ್ನಾಗಿ ಮಿಜ್ಜಿಕೊಂಡು ಆದಮೇಲೆ ಇದಕ್ಕೆ 1-2 ಚಮಚದಷ್ಟು ನಾನು ಎಣ್ಣೆನ ಹಾಕ್ಕೊಳ್ತೀನಂತ. ಸೊ ಎಣ್ಣೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಜ್ಜಿ ಇಟ್ಕೊಂಡ್ವಿ ಅಂತಂದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟು ಆಗುತ್ತೆ. ಹಂಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬಿರುಸಾಗಿ ನೀವು ಬೇಯಿಸ್ಕೊಂಡ್ರಂದ್ರೆ ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ನೋಡಿರಿ. ಇವಾಗ ಸ್ವಲ್ಪ ಹಿಟ್ಟು ನೆನೆಯಾಕ ಬಿಟ್ಟಿದ್ದೆ ನಾನು. ನೆನೆದಿದ್ದು ಆದಮೇಲೆ ಸ್ವಲ್ಪ ಹಿಟ್ಟನ್ನು ಈ ರೀತಿ ಉಳ್ಳೆಗಳಾಗಿ ಮಾಡ್ಕೊಳಕತ್ತೀನಿ ನೋಡಿರಿ. ಕಣಕಣ ರೆಡಿ ಮಾಡ್ಕೊಳತ್ತೀನಿ. ಸೊ ನಿಮಗೆ ದೊಡ್ಡ ಬೇಕಂತಂದ್ರೆ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಿಡಿಬೋದು. ಸೊ ಮೀಡಿಯಮ್ ಆಗಿ ಬೇಕಂತಂದ್ರೆ ಸಣ್ಣ ಉಳ್ಳೆಗಳನ್ನ ಹಿಡ್ಕೋಬೋದು. ಸೊ ನೋಡಕತ್ತಿರಲ್ಲ, ಈ ರೀತಿ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಿಡಿಯೋದ್ರಿಂದ ಅದು ಏನೂ ಆಗಂಗಿಲ್ಲ ನೋಡಿರಿ. ಅಂದರೆ ಉಳ್ಳಾಗಡ್ಡಿ ಎಲ್ಲ ತರಕಾರಿ ಹಾಕಿರ್ತೀವಲ್ಲ, ಸೊ ನಾವು ಹಾಗಾಗಿ ಇವಾಗ ನಾನು ಒಂದು ಶೀಟ್ನ ತೊಗೊಂಡಿದ್ದೀನಿ. ಸೊ ಒಂದು ಪೇಪರ್ ಅಥವಾ ಬಟ್ಟೆ ಮೇಲೆ ಕೂಡ ನೀವು ಅದನ್ನು ತಟ್ಕೋಬೋದು. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ನಿಮಗೆ ಎಷ್ಟು ತೆಳ್ಳಗೆ ಬೇಕು ನೋಡಿರಿ, ಅಷ್ಟು ತೆಳ್ಳಗೆ, ಎಷ್ಟು ದೊಡ್ಡದು ಬೇಕಲ್ಲ ಅಷ್ಟು ದೊಡ್ಡದಾಗ ನೀವು ಅದನ್ನು ಕೈಯಿಂದ ತಟ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ನಾನು ಎಳ್ಳನ್ನು ಹಾಕ್ಕೊಳ್ಳಕತ್ತೀನಿ ನೋಡಿರಿ. ಸೊ ಎಳ್ಳು ಹಾಕೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಕೂಡ, ರುಚಿನೂ ಚೆನ್ನಾಗಿ ಅನಿಸುತ್ತೆ. ಹಂಗೆ ಸ್ವಲ್ಪ ಆಯಿಲ್ನ ಮೇಲ್ಗಡೆ ಸ್ಪ್ರೇ ಮಾಡಿ 2 ಸೈಡಿಂದ ಸ್ವಲ್ಪ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಹಸಿಯಾಗಿ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿಕ್ಯಾರ ಈ ರೀತಿ ಕಲರ್ ಚೇಂಜ್ ಆಗಬೇಕು ನೋಡಿರಿ, ಕೆಂಪಗೆ ಈ ರೀತಿ ನೀವು ಚಂದಾಗ ಬೇಯಿಸ್ಕೊಂಡ್ರೆ ಅಂತಂದ್ರೆ ಭಾಳ ರುಚಿ ಅನ್ನಿಸ್ತಾವು. ಸೊ ನೋಡಕತ್ತಿರಲ್ಲ, ಈ ರೀತಿ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಎಳ್ಳು ಕೂಡ ಚಂದಾಗ ಬೆಂದ ನೋಡಿರಿ ಅದ್ರ ಮೇಲೆ. ಹಂಗೆ ಇನ್ನೊಂದು ಕೂಡ ಹಾಕ್ಕೊಂಡು ಅದಕ್ಕೆ ಆಯಿಲ್ ಸ್ಪ್ರೇ ಮಾಡಿಕೊಂಡು ನಾನು ಒಂದು ಪ್ಲೇಟ್ನ ಮುಚ್ಕೊಂಡು ಹಿಂಗೆ ಇದನ್ನು ಕೂಡ 2 ಸೈಡಿಂದ ನಾವು ಸ್ವಲ್ಪ ಚಂದಾಗ ಬೇಯಿಸ್ಕೊಳ್ಬೋದು. ಸೊ ನಿಮ್ಗೆ ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಬೇಕನ್ನೋರಾಗಿದ್ದರೆ ನೀವು ಇನ್ನೂ ಸ್ವಲ್ಪ ಊರಿನ ಫುಲ್ ಸ್ಲಿಮ್ ಒಳಗೆ ಇಟ್ಕೊಂಡು ನೀವು ಇದನ್ನು ಚೆನ್ನಾಗಿ ನೀವು ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ಅದು ಕೂಡ ಇನ್ನೂ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿರಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಮಾಡ್ಕೊಳ್ರಿ. ಇವಾಗ ನೋಡಿರಿ, ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳಕತ್ತೀನಿ. ಸೊ ಅಗದಿ ಮಸ್ತ್ ಹಂಗೆ ಇವತ್ತಿನ ದಿನ ತರಕಾರಿ ತಾಲಿಪಟ್ಟು ರೆಡಿ ಆಗೈತಿ, ಉತ್ತರ ಕರ್ನಾಟಕದ ಸ್ಪೆಷಲ್. ಅದ್ರ ಮೇಲ್ಗಡೆ ಸ್ವಲ್ಪ ಹಸಿ ಖಾರದ ಹಿಂಡಿನ ಇಟ್ಕೋಬೋದು. ಹಾಗೆ ನಾನಿಲ್ಲಿ ಕೆಂಪು ಚಟ್ನಿ ಮಾಡಿದ್ದೆ, ಕೆಂಪು ಹಿಂಡಿ ಇಟ್ಕೊಂಡೀನಿ. ಹಂಗೆ ಸ್ವಲ್ಪ ಗಟ್ಟಿ ಮೊಸರು, ಶೇಂಗಾ ಚಟ್ನಿ, ಹಂಗೆ 1-2 ಹಸಿ ಮೆಣಸಿನ್ಕಾಯಿ ಇಟ್ಕೊಂಡ್ರಂದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿರಿ. ಸೊ ಮೆಣಸಿನ್ಕಾಯಿ ಇಷ್ಟಪಡೋರಾದ್ರೆ ತಿನ್ಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು. ಸೊ ಬೆಳಗಿನ ಟಿಫಿನಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಹಸಿವು ಅಂದಾಗ ಕೂಡ ನೀವು ಮಾಡ್ಕೊಂಡು ತಿನ್ಬೋದು ನೋಡಿರಿ, ಭಾರಿ ಮಸ್ತ್ ಇರುತ್ತೆ. ಸೊ ನಿಮ್ಗೆ ಯಾವ ತರಕಾರಿ ಇಷ್ಟ ಅಲ್ಲ, ಸೊ ಆ ತರಕಾರಿನ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಬೀನ್ಸು ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಕತ್ತಿರಲಿ ಇವತ್ತಿನ ದಿನ ಮಸ್ತಂಗೆ ನಾನು ತರಕಾರಿ ತಾಲಿಪಟ್ಟನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟೆ. ನೀವು ಮತ್ತೆ ತಡ ಮಾಡ್ತೀರಿ, ನೀವು ತರಕಾರಿ ತಾಲಿಪಟ್ಟನ್ನ ಮನ್ಯಾಗ ಟ್ರೈ ಮಾಡಿರಿ. ನೋಡಕತ್ತಿರಲ್ಲ ಎಷ್ಟು ಮಸ್ತಂಗೆ ಸಾಫ್ಟಾಗಿ ರೆಡಿ ಆಗೈತಿ. ಜೊತೆ ಮೊಸರು ಜೊತೆ ಹಚ್ಕೊಂಡು ತಿಂತಾ ಇದ್ರೆ ಮಸ್ತ್ ಅನ್ಸುತ್ತೆ ನೋಡಿರಿ. ಸೊ ನೀವು ಈ ತರಕಾರಿ ತಾಲಿಪಟ್ಟನ್ನ ಮನ್ಯಾಗ ಟ್ರೈ ಮಾಡಿರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಹಂಗೆ ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ. ಹೆಂಗೆ ಅನಿಸ್ತಂತ ನಮಗೂ ಹೇಳ್ರಿ. ಮತ್ತೆ ಸಿಗ್ತೀನಂತ. ನಮಸ್ಕಾರ ರೀ.